ಅಕ್ಕನ ಕೂದಲು ಇಷ್ಟು ಉದ್ದ ಇದೆಯಲ್ಲ, ಅಕ್ಕ ತಲೆಗೆ ಏನಿಸ್ತಾಳೆ ಮಾಡ್ತಾ ಇರ್ತೀನಿ, ಚೇಷ್ಟೆಗಳು ಆಡ್ತಾ ಇರ್ತೀನಿ. ಗಂಡ್ ಮಗು ಹುಟ್ಟಿದ್ರೆ ನನ್ಗೆ ಪ್ರತಾಪಿಗೆ ಕ್ರಿಕೆಟಿಗೆ ಸೇರಿಸ್ಬೇಕು ಅಂತ. ಏನೇ ಕುಶಾನಿ ಮತ್ತೆ ಅಮ್ಮನ್ನ ದೂರ ಮಾಡಿದ್ರ ನೀವು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ತಮ್ಮನೇಲಿ ನೋಡ್ತೀರಾ. ಸುಮಾರು ಜನ ನನಗೆ ಕೇಳಿದ್ರಿ, ನಮ್ಮ ಅಕ್ಕ ಫಸ್ಟ್ ಪ್ರೆಗ್ನೆನ್ಸಿಲಿ ಕೇಳಿದ್ರಿ, ಸೊ ನಿಮ್ಮ ಅಕ್ಕನ ರೂಟೀನ್ ಹೆಂಗಿರುತ್ತೆ, ಏನು ಮಾಡ್ತಾಳೆ ನಿಮ್ಮ ಅಕ್ಕ, ಅವಳು ಪ್ರೆಗ್ನೆಂಟ್ ಆಗಿದ್ದಾಗ ಅವಳು ಏನು ಕೇರ್ಗಳು ತೊಗೊತಾಳೆ. ಸೊ ಅಷ್ಟು ಕ್ವಶನ್ಗಳೆಲ್ಲ ಫ್ರೇಮ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವಳಿಗೆ ಕೇಳಬೇಕು ಅಂತ. ಸೊ ಇವಾಗ ಕೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚೈತ್ರ. ಥ್ಯಾಂಕ್ ಯು. ಕುಶಾನಿ ನಿಂಗೂ ವೆಲ್ಕಮ್. ಕ್ವಶನ್ಗಳು ಕೇಳ್ತೀನಿ, ನೀವು ಓಕೆ ತಾನೆ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಅದೆಲ್ಲ ಜನಗಳಿಗೆ ಶೇರ್ ಮಾಡ್ಕೊ. ಸೊ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ, ನಿಂಗೂ ಅದು ಮೆಮೊರಿ ಇರುತ್ತೆ. ಹೌದು. ಸೊ ಫಸ್ಟ್ ಕ್ವಶನು, ಇಲ್ಲಿನವರೆಗೆ ಪ್ರೆಗ್ನೆನ್ಸಿ ಜರ್ನಿ ನಿನಗೆ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವ್ದಿದೆ? ಸೊ ಇಲ್ಲಿನವರೆಗೂ ನಿನಗೆ ಬೆಸ್ಟ್ ಮೆಮೊರೇಬಲ್ ಅಂತ ಅನ್ಸುತ್ತೆ ನಿಂಗೆ ಯಾವ್ದು ಅನ್ಸುತ್ತೆ ನಿನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ? ಮಗು ಓದಿಯೋದು ಅದು ಮೆಮೊರೇಬಲ್ ಜರ್ನಿ ಅಂತ ಅನ್ಸುತ್ತೆ. ಯಾಕೆ? ಒಳ್ಳೆ ಏನು ಮೆಮೊರಿ ಅದು. ಯಾಕಂದ್ರೆ ಅದು ಅವಾಗಷ್ಟೇ ಓದಿಯೋದು, ಅದು ಮತ್ತೆ ಅದು ಆಚೆ ಬಂದ್ಮೇಲೆ ಓದಿಯಲ್ವಲ್ಲ, ಅದಕ್ಕೆ. ಇಲ್ಲ ಇವಾಗ ಕುಶಾನಿ ನೀವು ಓದಿಯಮ್ಮ ಹೆಂಗೆ ಆ ಥರ ಅಲ್ಲ, ಮತ್ತೆ ನನ್ನ ಒಳಗಿಂದ ನೀನು ಒಳಗಿಂದ ಓದಿಯೋದು, ಅದು ನಿಂಗೆ ಮೆಮೊರೇಬಲ್ ಮೂಮೆಂಟು. ಸೊ ಅದು ಮೆಮೊರೇಬಲ್. ಎಲ್ಲರಿಗೂ ಆಲ್ಮೋಸ್ಟ್ ಅದಿರುತ್ತೆ. ಅದು ನಿಂಗೆ ಏನು ಅಂತ ಅನ್ಸುತ್ತೆ ಅದು ಒಳಗೆ ಓದಿದಾಗ? ಖುಷಿ ಆಗುತ್ತೆ. ನೋವಾಗುತ್ತಾ ಇಲ್ಲದ್ರೆ ಹಿಂಗೆ ಯಾವ ಥರ ಅನ್ಸುತ್ತೆ? ನೋವೇನಾಗಲ್ಲ, ಅದೊಂಥರ ಹೇಳ್ಕೊಳಕ್ಕಾಗಲ್ಲ. ಕುಶಾನಿ ನೀನು ಒಳಗಿದ್ದಾಗ ನೀವು ಅಮ್ಮಂಗೆ ಒದ್ದೆ ತಾನೆ ಕಾಲಲ್ಲಿ, ನಿಂಗೆ ಅವಾಗ ಏನಂತ ಅನ್ಸುತ್ತೆ? ಸಖತ್ ಓದಾಡ್ತಿದ್ಲು, ಆ ಥರ ಎಲ್ಲ ಓದಾಡ್ತಿದ್ದ. ಸೂಪರ್. ಪ್ರೆಗ್ನೆಂಟ್ ಆದ್ಮೇಲೆ ಹೊಸದಾಗಿ ಫಾಲೋ ಮಾಡುವ ರೂಟೀನ್ ಬಗ್ಗೆ ಹೇಳು. ಬೇಗ ತಿನ್ನೋದು, ಲೈಕ್ ಟಿಫನ್ ಆಗಿರ್ಲಿ, ಊಟ ಆಗಿರ್ಲಿ, ಡಿನ್ನರ್ ಆಗಿರ್ಲಿ, ಆಮೇಲೆ ಬಿಸಿ ತಿನ್ನೋದು. ಆಮೇಲೆ ಸ್ವಲ್ಪ ಅಂದ್ರೆ ತಂಗ್ಳದ ಸ್ವಲ್ಪ ತಿಂದರೆ, ಲೈಕ್ ಹಿಂದೆ ನೆನ್ನೆದು ತಿಂದಿರೋದು, ಬಿಸಿ ಮಾಡ್ಕೊಂಡು ಅವಾಗ ತಿನ್ನೋದು. ಸೊ ಇದನ್ನ ನೀವು ಫಾಲೋ ಮಾಡ್ತಿದ್ಯಾ? ಎರಡನೇ ಯಾವಾಗೋ ತಿಂತಾ ಇರ್ತೀನಿ ಊಟನ. ಅದಕ್ಕೆ ಜನಗಳು ಏನಂತ ಫಾಲೋ ಮಾಡೋದ್ರ ಬಗ್ಗೆ? ಎಲ್ಲ ಬೇಗ ತಿನ್ಬೇಕು, ಬಿಸಿ ತಿನ್ನಿ. ಲೈಕ್ ಹಿಂದೆ ಮಾಡಿಟ್ಟಿದೆ ಅಳ್ಸೋಗಿರೋದಲ್ಲ, ಅಂದ್ರೆ ತಣ್ಣಗಾಗಿರೋದು, ತಂಗ್ಲಿರೋದು, ಮತ್ತೆ ಜಾಸ್ತಿ ಫ್ರಿಜ್ ಅಲ್ಲಿ ಇಕ್ಕಿರೋದು, ಇವೆಲ್ಲ ತಿನ್ಬೇಡಿ. ನೀವು ಗೊತ್ತು ಫಾಲೋ ಮಾಡ್ತಿದ್ದೀರಾ ಅಂತ. ಸೊ ಯಾರ್ಯಾರು ಫಾಲೋ ಮಾಡ್ದಿಲ್ಲ ಅವರು ಇದನ್ನ ಫಾಲೋ ಮಾಡ್ಕೊಳ್ಳಿ. ಮೊದಲನೇ ಪ್ರೆಗ್ನೆನ್ಸಿ ಜರ್ನಿ ಮತ್ತು ಈ ಜರ್ನಿ ಮಧ್ಯೆ ಡಿಫ್ರೆನ್ಸ್ ಏನು? ನೀನು ಮೊದಲನೇ ಪ್ರೆಗ್ನೆನ್ಸಿ ಆಗಿದೆ ಗೊತ್ತಾ? ಸೊ ಅವಾಗ ಮತ್ತೆ ಇವಾಗ ಮತ್ತೆ ಪ್ರೆಗ್ನೆಂಟ್ ಆಗಿದ್ಯಾ? ಸೊ ಈ ಜರ್ನಿ ಬಗ್ಗೆ ನಿಂಗೆ ಡಿಫ್ರೆನ್ಸ್ ಏನಿದೆ? ಅವಾಗ ಅದು ಹೊಸದು, ಏನು ಗೊತ್ತಿರ್ಲಿಲ್ಲ, ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಅವೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗೆಲ್ಲ ಗೊತ್ತಲ್ವಾ, ಸೊ ಇವಾಗ ಕೇರ್ಫುಲ್ ಆಗಿದ್ದೀನಿ. ಸೊ ನಿಂಗೆ ಮುಂಚೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಗೊತ್ತಿರ್ಲಿಲ್ಲ, ಅದ್ರ ಮನೆ ಬಂದು ಅಮ್ಮನ ಸಪೋರ್ಟ್ ತಗೊಂಡು ನೀನು ಇದು ಮಾಡ್ಕೋತಿದ್ದೆ. ಇವಾಗ ಒಬ್ಳೇ ಇದೀನಿ, ಆರಾಮಾಗಿದ್ಯಾ? ಪರವಾಗಿಲ್ಲ, ನನ್ನ ನಾನು ನೋಡ್ಕೋಬಹುದು, ಆರಾಮ ನೋಡ್ಕೊಂತೀನಿ. ನೀವು ಇಲ್ವಲ್ಲ, ಅದಕ್ಕೆ ಇವಳು ಹೆವಿ ನೋಡಿ ಗೈಸ್ ಎಷ್ಟು ಕಾಟ ಕೊಡ್ತಾಳೆ ಇಲ್ಲೇ ಕುತ್ಕೊಂಡು. ಒಂದ್ ಕಡೆ ಕುತ್ಕೊಂಡ್ರೆ ಇವಳು ಸುಮ್ಮನಿರಲ್ಲ. ಸೊ ಅದಕ್ಕೇನೆ ಕುಶಾನಿ ನಮ್ಮ ಮನೆ ಕರ್ಕೊಂಡ್ಬಂದಿರೋದು. ಸೊ ನೀವೆಲ್ಲ ಕಮೆಂಟ್ ಆಗಿ ಕೇಳ್ತಿದ್ದೀರಾ, ಸೊ ಏನೇ ಕುಶಾನಿ ಮತ್ತೆ ಅಮ್ಮನ್ನ ದೂರ ಮಾಡಿದ್ರ ನೀವು, ಯಾಕೆ ದೂರ ಮಾಡಿದ್ರ, ನೀವು ಅವ್ರ ಅಮ್ಮನ ಜೊತೆ ಇರ್ಬೇಕು, ಅವಳು ಇವಾಗ ಬೆಳೆಯೋ ಮಗು ಅಂತ ಹೇಳಿದಿರಾ. ಸೊ ಈಗ ಅವಳು 3 months 4 months ಹೆಂಗೆ ಇವಾಗ? 4. ಸೊ 4 months. ಸೊ ಇವಾಗ ಅವಳ ಜೊತೆಗಿದ್ರೆ ಒದಿಯೋದು, ಸೊ ಹೊಟ್ಟೆ ಮುಟ್ಟೋದು, ಹಿಂಗ್ ಏನೋ ಮಾಡೋದು, ತೀಟೆ ಮಾಡೋದು, ರಫ್ ಮಾಡ್ತಾಳೆ, ಹ್ಯಾಂಡಲ್ ಮಾಡಕ್ಕಾಗಲ್ಲ, ಅಮ್ಮ ಎತ್ಕೋ ಅಂತಾಳೆ. ಮತ್ತೆ ಊಟ ಮಾಡಿಸ್ಬೇಕು, ಅವಳಿಗೆ ಊಟ ಮಾಡಿಸ್ಬೇಕಾದ್ರೆ ಅವ್ಳು ಕುತ್ಕೊಂಡು ಊಟ ಮಾಡಲ್ಲ, ಅವಳು ಎತ್ಕೊಂಡು ಓಡಾಡ್ಕೊಂಡು ಊಟ ಮಾಡಬೇಕು. ಸೊ ಇವೆಲ್ಲ ಮಾಡೋದಕ್ಕಾಗಲ್ಲ ಅವಳ ಕೈಯಲ್ಲಿ. ಸೊ ಅದಕ್ಕೆ ನಮ್ಮನೆ ಕರ್ಕೊಂಡ್ಬಿಟ್ಟು ಅಮ್ಮ ಮಾಡ್ತಾರೆ ಅವಳಿಗೆ. ಸೊ ಇದೇ ಕಾರಣ ಏನಕ್ಕೆ ಅವಳು ನಮ್ಮ ಮನೆ ಇದ್ದಾಳೆ ಅಂತಂದರೆ. ಸೊ ಇದೇ ಅದರ ರೀಸನ್, ಬಿಹೈಂಡ್ ರೀಸನ್. ನಿಮ್ಮಮ್ಮ ನಿನಗೆ ಕೊಟ್ಟಿರೋ ಒಂದು ಬೆಸ್ಟ್ ಪ್ರೆಗ್ನೆನ್ಸಿ ಅಡ್ವೈಸ್ ಏನು? ಅಮ್ಮ ನಿಂಗೆ ಹೇಳಿರೋ ಒಂದು ಬೆಸ್ಟ್ ಪ್ರೆಗ್ನೆನ್ಸಿ ಅಡ್ವೈಸ್ ಅಂದ್ರೆ ಅದು ತಿನ್ಬೇಡ, ಅದೇ ಏನೇನ್ ತಿನ್ಬಾರ್ದು ಅಂತ ಹೇಳ್ತಾರೆ. ನಾನು ಫಸ್ಟ್ ನಾನೇ ಕೇಳ್ತೀನಿ, ಏನಾದ್ರು ತಿನ್ನಕ್ಕೂ ಮುಂಚೆ ನಾನೇ ಫಸ್ಟ್ ಫೋನ್ ಮಾಡಿ ಕೇಳ್ತೀನಿ, ಇದು ತಿನ್ಬೋದಾ, ಅದು ತಿನ್ಬೇಕಾ ಅಂತ. ಅದು ಅಡ್ವೈಸ್ ಮಾಡ್ತಿರ್ತಾರೆ ಅವರು. ಅದು ತಿನ್ಬೇಡ, ಇದು ತಿನ್ಬೇಡ, ನಿಂಗೆ ಅಮ್ಮ ಹೇಳ್ತಾರೆ ಫೋನ್ ಮಾಡಿ. ಪ್ರತಿಯೊಂದು ತಿನ್ಬೇಡ, ಸ್ವೀಟ್ ತಿನ್ಬೇಡ, ಫಸ್ಟ್ ಕುರುಕ್ ತಿಂಡಿಗಳು ಬಿಡು, ಇವೆಲ್ಲ ಹೇಳ್ತಾ ಇರ್ತಾರೆ. ಅದು ಇದು ನೀನು ತಿಂತೆ ಕುರುಕ್ ತಿಂಡಿಗಳು? ತಿಂತಿದ್ದೆ, ಇವಾಗ ಇದು ತಿಂತಿಲ್ಲ ಅಷ್ಟು. ಅದು ತಿಂದ್ರೆ ಒಳ್ಳೇದಾ ಇಲ್ಲ ಕೆಟ್ಟದಾ ಕುರುಕ್ ತಿಂಡಿಗಳು? ಈ ಟೈಮಲ್ಲಿ ತಿನ್ಬಾರ್ದು. ತಿನ್ಬಾರ್ದಾ? ಮತ್ತೆ ತಿಂತ ಮನೇಲಿ ನೀನು? ಏನ್ ತಿಂದಿಲ್ಲ, ನಾನು ಏನು ತಿಂದಿಲ್ಲ. ಕುಶಾನಿ ಕೊಟ್ಟಿರೋಲ್ಲ ಇದು ಚಾಕ್ಲೇಟ್ ಗಿಡ ತಿಂದಿದ್ದ ಅವಾಗಲೇ? ಚಾಕ್ಲೇಟ್ ಎಲ್ಲಿ, ಚಿಕ್ಕ ಪೀಸ್ ಅಷ್ಟೇ. ಚಾಕ್ಲೇಟ್ ತಿಂದ್ರೆ ಏನಾಗಲ್ಲ, ಏನಾಗಲ್ಲ. ಜಾಸ್ತಿ ತಿನ್ಬಾರ್ದು, ಏನೇ ಇದು ಸ್ವಲ್ಪ ಲಿಮಿಟಲ್ಲಿ ಇರಬೇಕು. ಓಕೆ, ಅದು ಅಮ್ಮ ನಿಂಗೆ ಕೊಟ್ಟಿರೋ ಒಂದು ಅಡ್ವೈಸು. ಸೂಪರ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಪ್ರೆಗ್ನೆನ್ಸಿ ಜರ್ನಿನ ಹೇಗೆ ಡಾಕ್ಯುಮೆಂಟ್ ಮಾಡ್ತೀಯಾ?
ನಿನ್ ಬ್ಲಾಗ್ಸ್ ಅಲ್ಲಿ ಮುಂದೆ ನೋಡ್ತೀನಿ. ಇವಳ್ದಂತೂ ಹೊಟ್ಟೋಯ್ತು, ನೋಡಕ್ ಆಗಲ್ಲ ಇವಾಗ. ಸೊ ಈ 2ನೇ ಮಗುದು ಡಾಕ್ಯುಮೆಂಟ್ ಇರುತ್ತೆ, ನೋಡ್ಕೋಬಹುದು. ಇವಳ್ದಂತೂ ಇಲ್ಲ, ಇವಾಗೆಲ್ಲ ಹೋಗಿದೆ, ಸೇವ್ ಆಗಿದ್ದೆಲ್ಲ ಹೋಗಿದೆ. ಈ ಮಗು ಈ ಪ್ರೆಗ್ನೆನ್ಸಿ ಸ್ವಲ್ಪ ಡಾಕ್ಯುಮೆಂಟ್ ಆಗಿರುತ್ತೆ, ಅದ್ ನೋಡ್ಕೋಬಹುದು, ಮುಂದೆ ತೋರಿಸ್ಬೋದು. ನೋಡು ಆದ್ರೆ ಡಾಕ್ಯುಮೆಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀನ್ ಪ್ರೆಗ್ನೆನ್ಸಿ. ಅದು ಬಿಟ್ಟು ಬೇರೆ ಡಾಕ್ಯುಮೆಂಟ್ ಅಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್, ಸ್ಕ್ಯಾನಿಂಗ್ ಮಾಡ್ಸಿರ್ತೀನಲ್ಲ, ಸೊ ಅದು ಒಂದು ಒಳ್ಳೆ ಡಾಕ್ಯುಮೆಂಟ್. ಅದನ್ನು ಚೆನ್ನಾಗಿ ಇಟ್ಕೊಂಡಿರ್ತೀನಿ ಕೊನೆವರೆಗೂ, ಅವ್ರಿಗೆ ತೋರ್ಸೋ ಥರ. ಫೋಟೋಸ್ ಗಿಡ ಇಟ್ಕೊಂಡಿದ್ದೀನಿ ಫೋನಲ್ಲಿ. ಫೋಟೋಸ್ ಎಲ್ಲ ಇದೆ, ಕುಶಾನಿ ಹುಡ್ದಾಗಿಂದ ಇಲ್ಲಿವರೆಗೂ ಎಲ್ಲ ಫೋಟೋಸ್ ಇಟ್ಕೊಂಡಿದ್ಯಾ? ಎಲ್ಲ ಸೂಪರ್. ಅದಕ್ಕಂತ ಒಂದು ಪೆನ್ ಡ್ರೈವ್ ಇಟ್ಕೊಬಿಟ್ಟಿದ್ದೀನಿ. ಅದಕ್ಕಂತ ಒಂದು ಪೆನ್ ಡ್ರೈವ್ ಇವಳು ಫೋಟೋಸ್ ಅಂತ ಎಷ್ಟೊಂದು ಫೋಟೋಸ್ ಇತ್ತು. ಓಕೆ. ಸೊ ಡ್ರೈವಲ್ಲಿ ಹಾಕ್ತೆ, ಡ್ರೈವಲ್ಲೂ ಸ್ಟೋರೇಜ್ ಫುಲ್ಲು. ಸೊ ಅದಕ್ಕೆ ಇವಾಗ ಅದಕ್ಕಂತ ಒಂದು ಪೆನ್ ಡ್ರೈವ್ ತೆಗ್ದು ಸೊ ಅದಕ್ಕೆ ಒಂದು ಪೆನ್ ಡ್ರೈವ್ ತಗೊಂಡು ಇವ್ರ ಫೋಟೋಸ್ ಎಲ್ಲ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ. ಸೂಪರ್. ಅದರ ಡಾಕ್ಯುಮೆಂಟ್ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಪೆನ್ ಡ್ರೈವ್ ತಗೋಬೇಕು. ಪ್ರೆಗ್ನೆಂಟ್ ಆಗಿ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ಯಾ? ಎಲ್ಲ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಸುಸ್ತು, ತಲೆ ಸುತ್ತು, ಇವೆಲ್ಲ ಫೇಸ್ ಮಾಡಿದೀನಿ. ಅದೇ ಯಾವ ಥರ ಫೇಸ್ ಮಾಡಿದಾವೆಲ್ಲ? ಅವೆಲ್ಲ ನಿಂಗೆ ಇವಾಗ ಮೂಡ್ ಸ್ವಿಂಗ್ ಅಂತ ಅಂದೆ. ಮೂಡ್ ಸ್ವಿಂಗ್ ಆದ್ರೆ ನಿಂಗೆ ಏನು ಮಾಡ್ತೀಯ ಅವಾಗ ಆ ಟೈಮಲ್ಲಿ? ಸಡನ್ ಆಗಿ ಕೋಪ ಬರುತ್ತೆ, ಅಳು ಬರ್ತದೆ, ಖುಷಿ ಆಗುತ್ತೆ. ಮೊನ್ನೆ ಪ್ರತಾಪಿ ಕೋಪ ಬಂದು ಬೈದ್ಬಿಟ್ಟಿದೆ, ಸುಮ್ಮನೆ ಆಮೇಲೆ ನೀನು ಹೇಳ್ತಿದ್ದೆ, ಅತ್ತೆ ಸಾರಿ ಕೇಳ್ದೆ, ಹಂಗೆ ಇವೆಲ್ಲ ಮಾಡ್ತಾ ಇರ್ತೀನಿ, ಚೇಷ್ಟೆಗಳು ಆಡ್ತಾ ಇರ್ತೀಯ. ಮೂಡ್ ಸ್ವಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ನಿನ್ಗೆ ವಾಂತಿ ಜಾಸ್ತಿ ಆದಾಗ ಏನ್ ಮಾಡ್ತೀಯಾ? ಸೊ ಏನೇನು ಪ್ರಿಕಾಷನ್ಸ್ ತಗೊಂಡ್ಯಾ? ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಡಾಕ್ಟ್ರು, ಸೊ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಸೊ ಇವಾಗ ನಿಂತಿದೆ, ಒಂದ್ ರೇಂಜಿಗೆ ನಿಂತಿದೆ, ಇವಾಗ ಏನ್ ಆಗ್ತಿಲ್ಲ. ಇವಾಗ ಒಂದು 4-5 ಡೇಸ್ ಇಂದ ಪರವಾಗಿಲ್ಲ, ಆರಾಮಾಗಿದ್ಯಾ? ಸೊ ಇವಾಗ ಸ್ಟಾರ್ಟಿಂಗ್ ಒಂದು 3 ಮಂತ್ಸ್ ಈ ಟೈಮಲ್ಲಿ ಏನೇ ಆದ್ರೂ ಫಸ್ಟ್ ಡಾಕ್ಟರ್ಗೆ ಇಲ್ಲ ನಿಮ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅದ್ರ ಬಗ್ಗೆ ಅವ್ರಿಗೆ ಕೇಳಿ ಸಜೆಷನ್ ತಗೊಂಡ್ರೆ ಒಳ್ಳೇದು. ಕುಶಾನಿ ರಿಯಾಕ್ಷನ್ ಹೇಗಿರುತ್ತೆ ಅವ್ ಹೊಸ ಬೇಬಿ ನೋಡ್ಬಿಟ್ಟು? ಇವಾಗ ಮೇ ಬಿ ಅವಳಿಗೆ ಬುದ್ಧಿ ಬಂದಿರುತ್ತೆ ಅನ್ಕೊಂಡಿರ್ತೀನಿ. ಇನ್ನೊಂದು 5 months ಅಲ್ಲಿ ಎಲ್ಲಿ ಹೊಡಿತಾಳೋ ಅಂತ ಭಯ ಆಗ್ತೈತೆ. ಇವಾಗ್ಲೇನೆ ಬೇರೆ ಪಾಪು ಕರ್ಕೊಂಡ್ಬರ್ತೀನಿ ಅಂತಾನೆ ಅಳ್ತಾಳೆ, ಕಿರ್ತಾಳೆ. ಅದೇ ಪಾಪು ಎಷ್ಟು ಓಡ್ತಾಳ ಗೈಸ್ ಅವಳು. ಸೊ ಹಂಗೆ ನೋಡ್ಬೇಕು. ನನಗೆ ಅನಿಸ್ದಾಗೆ ಮೇ ಬಿ ಅವಳು ಒಳ್ಳೆ ಚೆನ್ನಾಗಿ ಕೇರ್ ಮಾಡ್ತಾಳೆ ಅನ್ಸುತ್ತೆ. ಕೇರ್ ಮಾಡ್ತಾಳ ಪಾಪುನ? ಏನ್ ಮಾಡ್ತಾಳೋ ನೋಡ್ಬೇಕು. ಕುಶಾನಿ ನಿಂಗೆ ಇವಾಗ ಹೊಸ ಪಾಪು ಬಂದ್ರೆ ಏನ್ ಮಾಡ್ತೀಯಮ್ಮ? ಏನ್ ಮಾಡ್ತೀಯ? ನಾಳೆ ಒದ್ದಾಡ್ತಾವಳು ಇವಾಗ್ಲೇನೆ. ನೋಡ್ಬೇಕು ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ. ಅವ್ಳ ರಿಯಾಕ್ಷನ್ ಗೊತ್ತಿಲ್ಲ ಗೈಸ್. ನನ್ನ ಪ್ರಕಾರ ಇವಳಿಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗುತ್ತೆ. ನನಗೆ ಹ್ಯಾಂಡಲ್ ಮಾಡಕ್ ಹೆಂಗ್ ಕಷ್ಟ ಆಗುತ್ತೆ, ಬಿಕಾಸ್ ಅಮ್ಮ ಇರುತ್ತೆ. ಒಂದು ಕೆಲ ಅವಳು ಅವಾಗ ಸ್ಕೂಲ್ ಹೋಗ್ತಿರ್ತಾನೆ. 2.5 years ಎಲ್ಲ ಆಗ್ತೀವಿ. ಇವಾಗ ಆ ಮಗುನು ಇವಾಗ ಈ ಚಿಕ್ಕ ಮಗು ಕೂಡ ದೊಡ್ಡದ ಒಂದು 1 year ಆಗಷ್ಟರಲ್ಲಿ ಅವಳು ಸ್ಕೂಲ್ ಹೋಗಿರ್ಬೋದು. ಸೊ ಆ ಟೈಮಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತೀಯಾ? ನಾರ್ಮಲ್ ಆಗಿ ಆಗುತ್ತೆ. ಅವಳಿಗೆ ಸ್ಕೂಲಿಗೆ ಕಳಿಸಿ ಏನಿಲ್ಲ ಗೈಸ್, ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾಳೆ ಆ ಚಿಕ್ಕ ಮಗುನ. ಖುಷಿ ಕರ್ಕೊಂಡು ಹೋಗ್ತಾಳೆ. ಖುಷಿಯಾಗಿ ಬಿಡ್ತೀನಿ. ಚಿಕ್ಕ ಮಗುನ ಹೆಂಗ್ ಬಿಡಕ್ಕಾಗುತ್ತೆ? ನೀನು ಬಂದ್ಬಿಡು. ನೋ, ಎಲ್ಲ ಬಂದ್ಬಿಡ್ತೀವಿ. ಬಾವಲ್ ಕರ್ಕೊಂಡ್ಬಿಡು, ನಮ್ಮಲ್ಲಿ ಇರೋಣ ಆರಾಮಾಗಿ. ಸೊ ನೋಡೋಣ ಗೈಸ್, ನನಗೂ ತುಂಬ ಕಾಯ್ತಾ ಇದ್ದೀನಿ ಕುಶಾನಿ ರಿಯಾಕ್ಷನ್ ಹೇಗಿರುತ್ತೆ ಹೊಸ ಮಗು ನೋಡ್ಬಿಟ್ಟು ಅಂತ. ಸೊ ಈಗ್ಲೇನೆ ಪಾಪ ಅವಳು ಇವಾಗ ಅವಳಿಗೆ ಪಾಪು ಪಾಪು ಚಿಕ್ಕ ಪಾಪು ಚಿಕ್ಕ ಪಾಪು ಅಂತ ಹೊಟ್ಟೆ ಮುಟ್ಬಿಟ್ಟು ಅವ್ರ ಅಮ್ಮನ್ಗೆ ಪಾಪು ಪಾಪು ಪಾಚಿ ಪಾಚಿ ಅಂತ ಇವಾಗಲೇನೆ. ನನಗೂ ತುಂಬ ಕಾಯ್ತಾ ಇದ್ದೀನಿ ಕುಶಾನಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇವಾಗ ನಿನಗೆ ತಮ್ಮ ಇಲ್ಲ ತಂಗಿ, ಅಂದರೆ ನಿಂಗಲ್ಲ, ಕುಶಾನಿಗೆ ತಮ್ಮ ಇಲ್ಲ ತಂಗಿ ಬರ್ತಾರಲ್ವಾ? ಸೊ ಕುಶಾನಿನ ಹೇಗೆ ಪ್ರಿಪೇರ್ ಮಾಡ್ತೀಯಾ? ಅಂದ್ರೆ ಅವ್ರು ನೋಡ್ಕೊಳ್ಳೋ ಥರ. ಇವಾಗ ತಮ್ಮ ಬಂದರೆ ಕುಶಾನಿ ಐತೆ ಯಾವ ಥರ ಇರಬೇಕು ಅಂತ ಪ್ರಿಪೇರ್ ಮಾಡ್ತೀಯಾ? ಇಲ್ಲ ತಂಗಿ ಬಂದರೆ ಯಾವ ಥರ ಇರಬೇಕು ಅಂತ ಪ್ರಿಪೇರ್ ಮಾಡ್ಕೊತೀಯಾ? ಸೊ ಪ್ರಿಪೇರ್ ಮಾಡ್ಬೇಕಂತ ಏನಿಲ್ಲ, ಅದು ಆಟೋಮೆಟಿಕ್ ಆಗಿ ಅವರೇ ಕಲಿತಾರೆ. ಇಲ್ಲ ನನಗೆ ನಮ್ಮಮ್ಮ ಏನು ಪ್ರಿಪೇರ್ ಮಾಡಿರ್ಲಿಲ್ಲ. ಇವಾಗ ಅಮ್ಮಂಗೆ ನಾವಿಬ್ರು ಹುಡ್ತೀವಿ, ಫಸ್ಟ್ ನೀವು ಹುಡ್ತಾ ಆಮೇಲೆ ನಾನು ಹುಡ್ತೆ. ಅವಾಗ ಅಮ್ಮ ನಮ್ಮನ್ನು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ಆ ಥರನೇ ಫಾಲೋ ಮಾಡ್ತೀವಿ. ಇಲ್ಲ ನಿನ್ನೆ ಸಪ್ರೇಟ್ ಬೇರೆ ನಿನ್ನೇನೋ ಬೇರೆ ವರ್ಷನ್ ಇರುತ್ತೆ, ಚೈತ್ರ ಬೇರೆ ವರ್ಷನ್ ಇರುತ್ತಾ? ಸೊ ನೇತ್ರ ವರ್ಷನ್ ಬಿಟ್ಟು ಚೈತ್ರ ವರ್ಷನ್ ಏನಿರುತ್ತೆ ಅಂತ ಕೇಳಬೇಕು. ಚೈತ್ರ ವರ್ಷನ್ ಏನಿಲ್ಲ, ಆದರೆ ಅವರಿಗೆ ಬೇರೆ ಲೈಕ್ ಇವಾಗ ಎಷ್ಟೋ ಜನ ಹೇಳ್ತಾರೆ ಸೀರಿಯಲಿಗೆ ಸೇರಿಸು, ಫಿಲಮಿಗೆ ಸೇರಿಸು, ಲೈಕ್ ಶೋಗಳಿಗೆ ಕಳಿಸು, ಡ್ಯಾನ್ಸ್ ಶೋಗೆ ಅದು ಇದಕ್ಕೆಲ್ಲ ಅಂತ. ಆದರೆ ನನಗೆ ನಿಜವಾಗ್ಲೂ ಕಲ್ಸಕ್ಕೆ ಇಷ್ಟ ಇಲ್ಲ ಅದಕ್ಕೆಲ್ಲ. ಕುಶಾನಿನ ಡ್ಯಾನ್ಸ್ ಕ್ಲಾಸ್ ಕಲಿಸ್ಬೋದು, ಯಾಕಂದ್ರೆ ಅವಳು ಇವಾಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತೀನಿ ಬೇಕಿದ್ರೆ, ಅದಕ್ಕೇನಿಲ್ಲ. ಆದರೆ ನನಗೆ ಅವಳಿಗೆ ಆ ಕಡೆ ಟೆಲಿವಿಷನ್ ಆ ಕಡೆಗೆ ಹೋಗಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಅವಳನ್ನ ಕಲ್ಸೋಕ್ಕೆ. ಯಾಕಂದರೆ ಇವಾಗ ನೋಡ್ತಿರ್ತೀವಿ ಎಷ್ಟೊಂದು ಸೀರಿಯಲ್ಗಳಿಗೆ ಮಕ್ಕಳಾಗಿರಲಿ, ಡ್ಯಾನ್ಸ್ ಶೋಗಳಿಗೆ, ಅವರು ಸ್ಟಡೀಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಇವಾಗ ಯಾರ್ದೋ ಒಂದು ನೋಡಿದೆ ನಾನು,
ಜಾಸ್ತಿ ಸ್ಕೂಲ್ಗೆ ಹೋಗ್ತಿಲ್ಲ, ಹಠ ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತಾರೆ ಅಂತ. ಸೊ ಮಕ್ಳಿಗೆ ಫಸ್ಟ್ ಮೇನ್ ಎಜುಕೇಷನ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು ಬೇಸಿಕ್ ಎಜುಕೇಷನ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು PU ಅಥವಾ ಅವ್ರದ್ದು ಡಿಗ್ರಿ ಏನಿದೆ ಅದು ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ ಡ್ಯಾನ್ಸ್ ಆಗಿರಲಿ, ಅವ್ರು ಏನು ಇಷ್ಟಪಡ್ತಾರೆ, ಕ್ರಿಕೆಟ್ ಆಗಿರಲಿ. ನನಗೆ ಗಂಡು ಮಗು ಹುಟ್ಟಿದ್ರೆ ನನಗೆ ಪ್ರತಾಪಿಗೆ ಕ್ರಿಕೆಟಿಗೆ ಸೇರಿಸ್ಬೇಕು ಅಂತ ಭಾರಿ ಇಷ್ಟ ಇದೆ. ಸೊ ಅದನ್ನು ಸೇರಿಸಿರ್ತೀವಿ. ಅದೇ ಫಸ್ಟೇ ಎಜುಕೇಷನ್ ಇಂಪಾರ್ಟೆಂಟ್. ನನಗೆ ಅದು ಅಲ್ಲಿಗೆಲ್ಲ ಕಳ್ಸೋಕ್ಕೆ ಇಷ್ಟ ಇಲ್ಲ. ಸೊ ಮಕ್ಕಳು ನಾನು ಈ ಥರ ಬೆಳೆಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನನಗೂ ಮತ್ತು ಪ್ರತಾಪಿಗೂ ಇರೋದೊಂದು ಆಸೆ. ಗಂಡು ಮಗು ಹುಟ್ಟಿದ್ರೆ ಕ್ರಿಕೆಟ್, ಕ್ರಿಕೆಟಿಕ್ಸ್. ಹೆಣ್ಮಗು ಹುಟ್ಟಿದ್ರೆ ಇವಳಿಗೆ ಇವಾಗ ಬುದ್ಧಿ ಬಂದ್ಮೇಲೆ ಅವಳನ್ನೇ ಕೇಳ್ತೀವಿ. ಇವಾಗ ಅವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಲ್ಲ, ಅವ್ಳು ನೋಡಿದ ತಕ್ಷಣ ಅವಳಿಗೆ ಚೆನ್ನಾಗಿದೆ, ಅವಳಿಗೆ ಅದು ಹೆಂಗ್ ಟಿವಿಲಿ ಹೆಂಗ್ ಮಾಡ್ತಾರೋ ಅದನ್ನ ನೋಡ್ಕೊಂಡು ಅವ್ಳು ಮಾಡ್ತಾಳೆ. ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅವಳ. ಡ್ಯಾನ್ಸ್ ಕ್ಲಾಸ್ಗೆ ಮತ್ತಿನ ಮಗು ಬಂದ್ರೆ ಅದೇ ಅದು ಅವಳಿಗೆ ಇಷ್ಟ ಆದ್ರೆ ಮಾತ್ರ. ನಮ್ಮ ಇಷ್ಟ ಆಗ್ಬಾರ್ದು, ಅವ್ರಿಗೆ ಏನ್ ಇಷ್ಟನೋ ಅದು ಅವ್ರು ಕೇಳಿದ್ರೆ ಆಗ್ತೀವಿ ಅಷ್ಟೇ. ಗುಡ್ 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 ಐಡಿಯಾ. ಇನ್ನ ಪ್ರೆಗ್ನೆನ್ಸಿಯಿಂದ ನೀನು ಕಂಡುಹಿಡಿದ ಒಂದು ಸ್ವಲ್ಪ ಮಿಟ್ಸ್ಗಳು ಇರುತ್ತೆ ಗೊತ್ತಾ? ಪ್ರೆಗ್ನೆನ್ಸಿಯಿಂದ ಗುಳ್ಳೆ ಆದ್ರೆ ಗಂಡು ಮಗು ಆಗ್ಬಿಡುತ್ತೆ, ಅದಿದ್ರೆ ಇದಾಗ್ಬಿಡುತ್ತೆ. ಸೊ ಆ ಥರ ಆ ಮಿತ್ಸ್ಗಳು ನಿನ್ನಲ್ಲಿ ಯಾವ್ದು ಕಂಡಿಡ್ಕೊಂಡೆ ನೀನು ಪರ್ಸ್ನಲ್ ಆಗಿ? ಏನಿಲ್ಲ, ನಮ್ಮ ಫಸ್ಟ್ ಪ್ರೆಗ್ನೆನ್ಸಿಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದೆ ನಾನು. ಎಲ್ಲರೂ ಹೇಳ್ತಾರೆ ಹೆಣ್ಮಗು ಹುಟ್ಟಿದ್ರೆ ಫುಲ್ಲು ಮಕ್ಕಳೆಲ್ಲ ಸೌಂದರ್ಯ ಹೋಗುತ್ತೆ, ಕರ್ಗಾಗ್ಬಿಡ್ತೇವೆ, ಹಂಗೆ ಹಿಂಗೆ ಅಂತೆಲ್ಲ. ಆದರೆ ನಾನು ಚೆನ್ನಾಗೇ ಇದ್ದೆ ಫಸ್ಟ್ ಪ್ರೆಗ್ನೆಂಟಲ್ಲಿ ಇತ್ತು, ತುಂಬ ಚೆನ್ನಾಗಿದ್ದೆ. ಅದೇ ಹೆಣ್ಮಗುನೇ ಆಗಿದ್ದು. ಸೊ ಅವೆಲ್ಲ ಸುಳ್ಳು ಅನ್ಸುತ್ತೆ ನನ್ನ ಪ್ರಕಾರ. ಸೊ ನಾನು ಕೇಳ್ಪಟ್ಟಿದ್ದೀನಿ, ಇವಾಗ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಹುಡುಗಿರು ಅವರು ಸೌಂದರ್ಯ ಎಲ್ಲ ಹೋಗ್ಬಿಡುತ್ತೆ, ಆಮೇಲೆ ಫೇಸ್ ದಪ್ಪ ಆಗೋದು, ಮತ್ತು ಪಿಂಪಲ್ ಬರುತ್ತೆ ಆಗುತ್ತೆ. ಸೊ ಅವೆಲ್ಲ ಆದಾಗ ಅದಕ್ಕೂ ಅದನ್ನು ಅವರು ಹೆಣ್ಮಗು ಹುಟ್ಟುತ್ತೆ ಪಕ್ಕ ಅಂತ ಹೇಳ್ತಾರೆ. ಸೊ ಈಗ ಅವ್ರು ಹಂಗೆ ಇದ್ದು ಸಣ್ಣ ಆದರೆ ಗಂಡು ಮಗು ಅಂತ ಹೇಳ್ತಾರೆ. ಸೊ ಈ ಮಿತ್ತು ಹೆಂಗೆ ವರ್ಕೌಟ್ ಆಗುತ್ತಾ ನನಗೆ ಗೊತ್ತಿಲ್ಲ. ಒಬ್ರಿಗೆ ಆಗ್ಬೋದು, ಬಟ್ ನನಗೆ. ಸೊ ಇವಾಗ ನಿನಗೆ ಇವಾಗ 3 months ಆಗೈತಾನೆ, 3 months ನೀನು ಕುಶಾನೆ ಹುಟ್ಬೇಕಾದ್ರೆ 3 months ಆ ಥರ ಇದ್ದೆ, ದಪ್ಪ ಇದ್ದ, ಸಣ್ಣ ಇದ್ದ? ಫಸ್ಟ್ 3 months ಸಣ್ಣನೇ ಇರ್ತೀವಿ, ಬಿಕಾಸ್ ವಾಮಿಟಿಂಗ್ ಜಾಸ್ತಿ ಇರುತ್ತಲ್ವಾ. ಅದು ಇದು 4 months ಆದ್ಮೇಲೆ ಗೊತ್ತಾಗುತ್ತೆ, 4-5 months ಆದ್ಮೇಲೆ. ನೋಡುವ ಆ ಮಿತ್ತು ವರ್ಕ್ ಆದರೆ ನಿಮಗೆ ಹೇಳ್ತೀವಿ. ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿಯಿಂದ ಕಲ್ತಿರೋ ಸ್ವಲ್ಪ ವಿಷಯಗಳು ನಿನ್ನಲ್ಲಿ? ಫಸ್ಟ್ ಪ್ರೆಗ್ನೆನ್ಸಿಯಿಂದ ಕಲ್ತಿರೋ ವಿಷಯಗಳು ಅದೇ ಫಸ್ಟ್ ಏನು ಗೊತ್ತಿರಲಿಲ್ಲ, ಅದೇ ಹೇಳೋದಲ್ಲ, ಫಸ್ಟಿಂದ ಏನೂ ಗೊತ್ತಿರಲಿಲ್ಲ. ಸೊ ಅವಾಗ ಎಷ್ಟೊಂದು ಕಲ್ತಿದ್ದೀನಿ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಆ ಸೊಪ್ಪು ತಿಂದರೆ, ಮತ್ತು ಸ್ವಲ್ಪ ಕಾಳುಗಳು ಅದರಲ್ಲಿ ಇರ್ಬೋದು, ಆಮೇಲೆ ಆಚೆ ಕುಡುಕ್ ತಿಂಡಿಗಳಿರ್ಬೋದು, ಜಾಸ್ತಿ ಬಗ್ಗದ್ದು ಎದ್ದೇಳೋದು, ಇವೆಲ್ಲ ಏನೋ ಗೊತ್ತಿರಲಿಲ್ಲ. ಸೊ ಇವಾಗ ಅವೆಲ್ಲ ಕಲ್ತಿದ್ದೀನಿ ಈ ಟೈಮಲ್ಲಿ ಕರೆಕ್ಟಾಗಿದೆಯಾ? ಏನು ತಿಂತಿಲ್ಲ ಕುರುಕ್ ತಿಂಡಿಗಳು? ಏನೂ ಇಲ್ಲ. ನೀನು ಬಗ್ಗದ್ದು ನಾರ್ಮಲ್ ಬೇಸಿಕ್ ಕೆಲಸಗಳು ಮಾಡ್ತೀನಿ, ಗುಡ್ಸೋದು ಒರೆಸೋದು ಅವೆಲ್ಲ. ಜಾಸ್ತಿ ಭಾರ ಆಯ್ತದ ಅವೆಲ್ಲ ಏನಿಲ್ಲ. ಸೊ ನಮ್ಮ ಆಡಿಯನ್ಸ್ ಅವ್ರಿಗೆ ಏನಂತೀಯ ಅಂದರೆ ಇವಾಗ ಹೊಸ ಪ್ರೆಗ್ನೆಂಟ್ ಆಗಿರ್ತಾರೆ, ಸೊ ಅವ್ರ ಮನೆ ಇರ್ತಾರೆ, ನಾನು ಹೇಳೋದಕ್ಕಿಂತ ಅವ್ರ ಮನೇಲಿ ಅವ್ರ ಅಮ್ಮಂದಿರು ಇರ್ತಾರೆ. ಸೊ ಅಕಸ್ಮಾತ್ ಅವ್ರಿಗೆ ನೀನು ನಿನ್ನ ಕಡೆಯಿಂದ ಒಂದು ಸ್ಪೆಷಲ್ ಪಾಯಿಂಟ್ ಕೊಡಬೇಕು ಅಂತಂದರೆ, ನಿನ್ನಿಂದ ಒಂದು ಪಾಯಿಂಟ್ ಅವ್ರಿಗೆ ಕೊಡಬೇಕು, ಅವ್ರಿಗೆ ತಿಳಿಸ್ಬೇಕು ಅಂತಂದ್ರೆ ಏನು ಪಾಯಿಂಟ್ ಅವ್ರಿಗೆ ಕೊಡ್ತೀಯ ಆಡಿಯನ್ಸ್ಗೆ? ಜಾಸ್ತಿ ಟ್ರಾವೆಲ್ ಮಾಡಬೇಡಿ, ಆದಷ್ಟು ಹುಷಾರಾಗಿರಿ ಅಷ್ಟೇ. ಜಾಸ್ತಿ ಟ್ರಾವೆಲ್ ಮಾಡಬಾರ್ದು, ಭಾರ ಎತ್ತಬೇಡಿ, ಇದೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಏನು ಹೇಳ್ಬೇಕಾಗುತ್ತೆ? ನಿನ್ನಲ್ಲಿ ಸ್ಪೆಷಲ್ ಏನು ಇಲ್ವಾ? ನನ್ನ ಸ್ಪೆಷಲ್ ಎಲ್ಲಾರ್ದು ಎಲ್ಲಿ ಏನು ಸ್ಪೆಷಲ್, ನಂದು ಅದೇ ಸ್ಪೆಷಲ್. ನಿನ್ನ ಚೈತ್ರ ಆರಾಧಿ ಅಲ್ವಾ, ಏನು ಸ್ಪೆಷಲ್ ಇರುತ್ತಲ್ಲ ನಿನ್ನಲ್ಲಿ? ಏನಿಲ್ಲ. ಜಾಸ್ತಿ ಭಾರ ಎತ್ತಬಾರ್ದು, ಜಾಸ್ತಿ ಮಲ್ಕೋಬೇಕು, ಕರೆಕ್ಟಾ? ಇಲ್ಲ, ಆ್ಯಕ್ಚುಲಿ ನೈಟ್ ಮಲ್ಗೋದು ಸ್ವಲ್ಪ ಬೇಗ ಮಲ್ಕೋಬೇಕು. ಆಮೇಲೆ ನ್ಯಾಪ್ಸ್, ಆಫ್ಟರ್ನೂನ್ ನ್ಯಾಪ್ಸ್ ಸ್ವಲ್ಪ ತಗೋಬೇಕು, 1 or 2 hours ಮಲ್ಕೋಬೇಕು. ಸೊ ಮಧ್ಯಾಹ್ನ ಹೊತ್ತು ಸ್ವಲ್ಪ ಒಂದು 2-3 hours ಡಾಕ್ಟರ್ ನನಗೆ ಹೇಳಿರೋದು, ನಾನು ಅದನ್ನು ಹೇಳ್ತಿದ್ದೀನಿ. ಸೊ ಹಾಲು ಜಾಸ್ತಿ ಕುಡಿಬೇಕಾ? ಅದು ಕೇಸರಿ ಹಾಕೊಂಡು ಕುಡಿಬೇಕು ಅಂತ ಎಷ್ಟೊಂದು ಜನ ಹೇಳ್ತಾರೆ. ಸುಮಾರು ಜನ ನಾನು ಕೇಳಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಕೇಸರಿ ಹಾಕೊಂಡು ಹಾಲು ಕುಡಿದ್ರೆ ಮಗು ಕೆಂಪು ಹುಟ್ಟುತ್ತೆ ಅಂತ. ಅದು ನಿಜಾನಾ? ಗೊತ್ತಿಲ್ಲ, ನಾನು ಕುಡ್ದಿದ್ದೆ ಒಟ್ಟಿನಲ್ಲಿ. ನೀನು ಕುಡ್ದಿದ್ಯಾ? ಅದಕ್ಕೆ ಕುಶಾನೆ ಕಪ್ಪು ಕೊಟ್ಟಿರೋದು. ಏನಿಲ್ಲ, ಕುಶಾನೆ ಸ್ವಲ್ಪ ಬೆಳ್ಳಗಿದ್ದಾಳೆ, ಬೆಳ್ಳಗಿದ್ಲು, ಹುಡ್ತಾಗ ಬೆಳ್ಳಗಿದ್ಲು. ಗೈಸ್ ಆಮೇಲೆ ಬರ್ತಾ ಸ್ವಲ್ಪ ಕಪ್ಪು ಬಡಿಯೋದು, ಯಾಕಂದ್ರೆ ಗೊತ್ತಿಲ್ಲ, ವಾಟರ್ಗೆ ಅಂದ್ರೆ ಫುಡ್ಗೆ ಇಲ್ಲ ವೆದರ್ಗೆ ಗೊತ್ತಿಲ್ಲ ಅಲ್ಲ. ನಾರ್ಮಲ್ ಹುಟ್ಟಿದ ತಕ್ಷಣ ಬೆಳ್ಳಗೆ ಇರ್ತಾರೆ, ಎಲ್ಲ ಮಕ್ಳು ಹಂಗೆ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾನೆ ರಿಯಲ್ ಬಣ್ಣ ಗೊತ್ತಾಗೋದು. ನಿನ್ನ 2 ಪ್ರೆಗ್ನೆನ್ಸಿ ಜರ್ನಿ ಬಂದು ಗೊತ್ತಾ? ಸೊ ಅವೆರಡರಲ್ಲಿ ಸಿಮಿಲಾರಿಟೀಸ್ ಏನು? ನನಗೆ ಈ ಪ್ರೆಗ್ನೆನ್ಸಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಅದು ಹೇಳೋಕ್ಕಾಗೋದಿಲ್ಲ. ಅಂದರೆ 3 monthsಗೆ ಕಟ್ ಮಾಡಿ ಹೇಳಿದ್ರೆ ಅದು ನೋಡಿದ್ರೆ ನಾರ್ಮಲ್ ವಾಮಿಟಿಂಗ್ ಇದ್ದಿದ್ದೆ, ಅವೆಲ್ಲ ಟಯರ್ಡ್ನೆಸ್ ಎಲ್ಲ ಇದ್ದಿದ್ದೇನೆ. ಆ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಇತ್ತು. ಇವಾಗ ಏನು ಅಷ್ಟೊಂದು ಇಲ್ಲ, ಪಿಂಪಲ್ಸೇ ಇಲ್ಲ ಇವಾಗ. ಓಕೆ, ಅದೊಂದು ಅಷ್ಟೇ, ಬೇರೆ ಏನು ಎಲ್ಲ ನಾರ್ಮಲ್. ಇನ್ನು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಪ್ರೆಗ್ನೆನ್ಸಿ ಫೀಲಿಂಗ್ ಹೇಗಿತ್ತು? ಸೆಕೆಂಡ್ ಪ್ರೆಗ್ನೆನ್ಸಿ ಫೀಲಿಂಗ್ ಹೇಗಿತ್ತು? ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ನಿಂಗೆ ಕಷ್ಟ ಆಯ್ತಾ?
ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಂಗೆ ಅಂದರೆ ನಾರ್ಮಲ್ ಆಗಿದೆಯಾ? ಸೊ ಯಾವ ಥರ ಅನಿಸ್ತಿದೆ ಫಸ್ಟು ಸೆಕೆಂಡ್? ಪ್ರೆಗ್ನೆನ್ಸಿ ಕಷ್ಟನೇ, ಯಾಕಂದರೆ ನಂಗೆ ಅದು ಹೇಳಿದಲ್ಲ ನಾರ್ಮಲ್, ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವಾಗ ಸ್ವಲ್ಪ ಅದು ಇಂಜೆಕ್ಷನ್ ತೊಗೊಂಡು ಡೆಲಿವರಿ ಟೈಮಲ್ಲಿ ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಇವಾಗ ಸ್ವಲ್ಪ ಇವಾಗಿಂದನೇ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ನನಗೆ. ಓಕೆ ಓಕೆ, ಅದೊಂದು ಇದು ಅಷ್ಟೇ. ಪೇನ್ ತಡ್ಕೊಳಕ್ಕಾಗದೆ ನಾನೇ ಆಪ್ರೇಷನ್ C-ಸೆಕ್ಷನ್ ಹೋಗೋಣ ಅಂತ ಡಾಕ್ಟ್ರಿಗೆ ಮತ್ತು ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ದೆ. ಆಮೇಲೆ ಬೇಡ, ಈ ಥರ ಒಂದು ಇಂಜೆಕ್ಷನ್ ಆಪ್ಷನ್ ಇದೆ ಅಂತ ಡಾಕ್ಟ್ರ್ ಹೇಳಿದ್ದಕ್ಕೆ, ಆಮೇಲೆ ಇಂಜೆಕ್ಷನ್ ತೊಗೊತೀನಿ ಪ್ಲೀಸ್ ಕೊಡಿಸಿ ಅಂತ ಕೇಳಿದ್ದಕ್ಕೆ ಮನೆಯವರೆಲ್ಲ ಒಪ್ಕೊಂಡು ನಾರ್ಮಲ್ ಆಯಿತು. ಸೊ ಆವಾಗ ಹೇಳಿದ್ರು ಡಾಕ್ಟ್ರು, ಇಂಜೆಕ್ಷನ್ ತೊಗೊಂಡ್ರೆ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಫ್ಯೂಚರಲ್ಲಿ ಅಂತ. ಸೊ ಅದು ಇವಾಗ ಬರ್ತೈತೆ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಬರುತ್ತೆ, ಜಾಸ್ತಿ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಬರುತ್ತೆ. ಫಸ್ಟ್ ಫೀಲಿಂಗ್ ಚೆನ್ನಾಗಿದೆ, ಸೆಕೆಂಡ್ ಫೀಲಿಂಗ್ ಚೆನ್ನಾಗಿದೆಯಾ? ಫಸ್ಟೇ ಚೆನ್ನಾಗಿರುತ್ತೆ. ಇವಾಗ ಗೊತ್ತಾಗ್ಬಿಟ್ಟಿರುತ್ತೆ ಫೀಲಿಂಗ್ ಎಲ್ಲ, ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಮಗು ಖಾಲಿ ಆಗ್ತಿದ್ಯಾ? ಇವಾಗ ಗೊತ್ತಾಗ್ತಿಲ್ಲ. ಏನು ಗೊತ್ತಾಗ್ತಿದೆ ನಿಂಗೆ? ಅಂದ್ರೆ ಫಸ್ಟ್ ಒನ್ ಚೆನ್ನಾಗಿ, ಸೆಕೆಂಡ್ ಒನ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಇವಾಗ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಹೊಸತನ ಏನಿಲ್ಲ. ನಿನ್ನ ಅನುಭವದ ಪ್ರಕಾರ ಹೊಸ ತಾಯಿಗಳಿಗೆ ಕೊಡುವ ಸಲಹೆ ಏನು? ನಾರ್ಮಲಾಗಿ ಅವಾಗಲೇ ಹೇಳೋದಲ್ಲ, ಫಸ್ಟು ಎಲ್ಲ ಡಾಕ್ಟರ್ಸೇ ಫಸ್ಟ್ ಹೇಳ್ಬಿಟ್ಟಿರ್ತಾರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದಕ್ಕೂ ಮುಂಚೆ ಮನೇಲಿ ದೊಡ್ಡವ್ರು ಹೇಳಿರ್ತಾರೆ, ಅದು ತಿನ್ನಬಾರ್ದು, ನಾರ್ಮಲ್ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹುಷಾರಾಗಿರ್ಬೇಕು, ಇವೇ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಬೇರೆ ಏನು ಸಲಹೆ ಕೊಡಲ್ಲ ನಮ್ಮ ಆಡಿಯನ್ಸ್ಗೆ. ಏನು ಕೊಡಲಿ? ಸ್ಪೆಷಲ್ ಆಗಿ ಏನು ತಿನ್ಬೋದು ಮಗು ಚೆನ್ನಾಗಿ ಹುಟ್ಟಬೇಕು ಅಂದರೆ? ಅದು ಸಲಹೆ ಹೇಳು. ಸ್ಪೆಷಲ್ ಆಗಿ ಏನು ಇಲ್ಲ, ಫ್ರೂಟ್ಸ್ ತಿನ್ನಿ, ಎಲ್ಲ ಥರ ಫ್ರೂಟ್ಸ್, ಜಾಸ್ತಿ ಫ್ರೂಟ್ಸ್ ತಿನ್ಬೇಕು. ಪಪಾಯ ಬಿಟ್ಟು ಜಾಸ್ತಿ ಫ್ರೂಟ್ಸ್ ತಿನ್ಬೇಕು. ಪೈನಾಪಲ್ ತಿನ್ಬೇಕು. ಪೈನಾಪಲ್ ತಿನ್ಬಾರ್ದು. ಆಮೇಲೆ ಸಪೋಟ ತಿನ್ಬಾರ್ದು, ಚಿಕ್ಕೂಸ್, ಸಪೋಟ, ಪೈನಾಪಲ್, ಪಪಾಯ ತಿನ್ಬಾರ್ದು. ವಾಟರ್ ಮೆಲನ್ ತಿನ್ನಿ, ಓಕೆ, ಗ್ರೇಪ್ಸ್, ಮ್ಯಾಂಗೋ. ಆಪಲ್ ಮೇನು, ಬಟ್ ನನಗಂತೂ ಆಪಲ್ ಇಷ್ಟ ಇಲ್ಲ. ಯಾಕೆ? ನಂಗೊಂದು ಚೂರು ಇಷ್ಟ ಇಲ್ಲ. ಆಪಲ್ ತಿನ್ಬೇಕು, ಅದರಲ್ಲಿ ಜಾಸ್ತಿ ಗೊತ್ತು, ಬ್ಲಡ್ ಸಿಗುತ್ತೆ ನಮಗೆ. ನಂಗೊಂದು ಚೂರು ಇಷ್ಟ, ಅದು ನೋಡೋಣ ವಾಂತಿ ಬರ್ತದೆ. ಬನಾನಾ ತಿನ್ಬೋದಾ? ಬನಾನಾ ತಿನ್ಬೋದು, ಏಲಕ್ಕಿ, ಬಾಳೆಹಣ್ಣು. ಸೊ ಫುಡ್ಗಳು ಏನು ತೊಗೊಂತೀಯ ಚೈತ್ರ? ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಫುಡ್ಗಳು ಯಾವ ಥರ ತೊಗೊಂತಿದ್ದೆ? ಮಾಮೂಲಿ ಬೆಳಿಗ್ಗೆ ಏನೇನು ಟಿಫನ್ ಮಾಡ್ತೀವೋ ಅದೇ ಟಿಫನ್. ಮನೇಲಿ ಏನು ಮಾಡ್ತಾರೆ ಟಿಫನ್? ಬೆಳಿಗ್ಗೆ ತಿನ್ಬೋದು. ಓಕೆ. ಮಧ್ಯಾಹ್ನ ಊಟ ಅನ್ನ ಸಾರು. ಓಕೆ. ನೈಟ್ ಮುದ್ದೆ ತಿನ್ನಿ ಚೆನ್ನಾಗಿ. ಓಕೆ. ಮುದ್ದೆ, ಎಲ್ಲ ಥರ ರೊಟ್ಟಿಗಳು, ರಾಗಿ ರೊಟ್ಟಿ, ರವೆ ರೊಟ್ಟಿ. ರವೆದು ಜಾಸ್ತಿ ತಿನ್ನೋಕೆ ಹೋಗ್ಬಿಟ್ಟು ಅನ್ಸುತ್ತೆ, ಯಾಕಂದ್ರೆ ಅದು ದಾಹ ಆಗುತ್ತೆ. ರವೆ ಜಾಸ್ತಿ ತಿಂದ್ರೆ ದಾಹ ಆಗುತ್ತಾ? ಆಮೇಲೆ ಇದು ಮೈದಾ ಐಟಮ್ ತಿನ್ನಬಾರ್ದು. ಬರ್ಗರ್, ಪಾನಿಪುರಿ ತಿನ್ಬೋದಾ? ಅದು ಮೈದಾದಲ್ಲೇ ಮಾಡೋದು. ಪಾನಿ ಎಲ್ಲ ಕಡೆ ಪೂರಿ ಮೈದಾದಲ್ಲೇ ಮಾಡೋದು. ಅದು ತಿನ್ಬಾರ್ದು. ಮೈದಾ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಜಾಸ್ತಿ ಮನೆ ಫುಡ್ ತಿನ್ಬೇಕು. ಅಂದ್ರೆ ಜಾಸ್ತಿ ಈ ಫ್ರೂಟ್ಸ್, ಹಣ್ಣು ಹಂಪಲುಗಳು, ವೆಜಿಟೇಬಲ್ಸ್, ಹೆಲ್ತಿ ಫುಡ್ಸ್ ಅದು ತಿನ್ಬೋದು. ಚಪಾತಿ ತಿನ್ಬಾರ್ದಾ? ಚಪಾತಿ ತಿನ್ಬೋದು, ಬಟ್ ಜಾಸ್ತಿ ಇಲ್ಲ, ಜಾಸ್ತಿ ಬೇಡ. ತಿನ್ಬೋದಾ? ಜಾಸ್ತಿ ತಿನ್ಬಾರ್ದು. ಒಂದೂವರೆ 2 ನಾರ್ಮಲ್ ಅಷ್ಟೇ. ಮತ್ತೆ ತರಕಾರಿಗಳ ನೋಡ್ಕೊಂಡು ತಿನ್ಬೇಕು, ಯಾವ್ದಾದ್ರು ತಿನ್ಬಾರ್ದು ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ಏರ್ ಫಾಲ್ ಆಗೋದು ಸವಾಲ್ ಆಗುತ್ತಾ? ಪ್ರೆಗ್ನೆಂಟ್ ಟೈಮಲ್ಲಿ ಆಗೋದು ಇಲ್ಲ, ಡೆಲಿವರಿ ಆದ್ಮೇಲೆ ಆಗುತ್ತೆ. ಏರ್ ಫಾಲ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ಆಗುತ್ತೆ. ನಿಂಗಾಗಿದ್ಯಾ? ನನಗೂ ಆಗಿತ್ತು. ಆದ್ರೆ ಕೂದಲು ಶುದ್ಧ ಇದೆಯಲ್ಲ, ಹೆಂಗೆ ಜನಗಳಿಗೆ ಅದೇ ಕ್ವಶನ್ ಮಾರ್ಕ್. ಅಕ್ಕ ತಲೆಗೇನಿಸ್ತಾಳೆ? ಮನೇಲೆ ಅಕ್ಕನ ಕೂದಲು ಇಷ್ಟು ಉದ್ದ ಇದೆಯಲ್ಲ, ಅಕ್ಕ ತಲೆಗೇನಿಸ್ತಾಳೆ? ಎಣ್ಣೆ ಹಚ್ಕೊಂತೀನಿ ಅಷ್ಟೇ, ನಾರ್ಮಲ್ ಮನೇಲೆ ಎಣ್ಣೆ ಮಾಡ್ಕೊಂತೀನಿ ನಾನು. ಬಟ್ ಇವಾಗ ಅವಳೇನೋ ಬೇರೆ ಎಣ್ಣೆ ಮಾಡ್ಕೊಂತಾಳೆ. ಏನ್ ಹಾಕೊಳ್ಳೋದು? ಆನಿಯನ್ ಹಾಕೊಂತೀನಿ, ಆಮೇಲೆ ಮೆಂತ್ಯ ಹಾಕೊಂತೀನಿ, ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ, ದಾಸವಾಳದ ಹೂವ, ಆಮೇಲೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿ, ಅದು ಒಂದು ಗುಂಡಕ್ ಬರುತ್ತೆ ನೆಲ್ಲಿಕಾಯಿ ಅದು. ಆಮೇಲೆ ರೋಸ್ಮೆರಿ ಹಾಕೊಂತೀನಿ, ರೋಸ್ಮೆರಿ ಲೀವ್ಸ್. ಸ್ವಲ್ಪ ಸಖತ್ ಕಾಸ್ಟ್ಲಿ ರೋಸ್ಮೆರಿ ಎಣ್ಣೆಗೆ, ಸಖತ್ ಕಾಸ್ಟ್. ಇಷ್ಟೇ ಬಾಟ್ಲ್ ಬರುತ್ತೆ, 100 ರೂಪಾಯಿ 800 ರೂಪಾಯಿ ಹೇಳ್ತಾರೆ. ಅದೊಂದು ಲೀವ್ಸ್, ಅದಾದ್ರೆ ಈ ಲೀವ್ಸ್ 20 ರೂಪಾಯಿಗೆ ಸಿಗುತ್ತೆ. ಇದನ್ನೆಲ್ಲ ನೀಟಾಗಿ ರುಬ್ಬಲ್ಲ, ಎಣ್ಣೆಗೆ ಹಾಕಿ ಅದನ್ನ 1 ಲೀಟ್ರು 2 ಲೀಟ್ರು ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊಂಡು, ನನಗೆ 1 ಲೀಟರ್ ಎಣ್ಣೆ ಸಾಕು. 1 ಲೀಟರ್ ಎಣ್ಣೆ ಬೇಕಾ ನಿಂಗೆ? 1 ಲೀಟರ್ ಎಣ್ಣೆ ಅಂದ್ರೆ ತಿಂಗಳ ನಮ್ಮ ಅಕ್ಕ ತಲೆಗಾಸಕ್ಕೆ 1 ಲೀಟರ್ ಎಣ್ಣೆ ಬೇಕು ಅನ್ಕೊಂಡ್ಬಿಟ್ಟೆ. ತಿಂಗಳಿಗೆ 2 ತಿಂಗಳಿಗೆ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಮ್ಮ ಮನೇಲಿ ಎಲ್ಲರೂ ಹಾಕೊಂತಾರೆ, ಎಲ್ಲರೂ ಅಪ್ಪ ಒಬ್ರು ಹಾಕೊಂತಾರೆ ಅಷ್ಟೇ, ನಾನು ಅಪ್ಪ ಇಬ್ರು ಹಾಕೊಂತೀವಿ. ಎಲ್ಲರೂ ಇಬ್ರಿಗೆ 1 ಲೀಟರ್ ಎಣ್ಣೆಲಿ ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಸೋಸಿ ಆ ಎಣ್ಣೆನ ಹಾಕೊಳ್ಳೋದು. ಓಕೆ. ಅವಾಗ ಕೂದಲು ಈ ತರ ಗಟ್ಟಿಗೆ ಭದ್ರವಾಗಿ ಇರುತ್ತೆ, ಇಲ್ಲಾಂದ್ರೆ ಉದ್ರ ಬಿಡ್ತದೆ. ಇಲ್ಲ ಕೇಳ್ತಿರೋ ನಮ್ಮ ಆಡಿಯನ್ಸ್. ಇನ್ನೊಂದೇನಂದ್ರೆ ಅದು
ನಮ್ಮ ಅಪ್ಪನ ಕಡೆಯಿಂದನೂ ಹಂಗೆ ಬಂದಿರಲ್ಲ. ಅಪ್ಪನ ಸೈಡ್ ಎಲ್ಲ ಫುಲ್ ಕೂದಲು ಚೆನ್ನಾಗಿದೆ ಹೌದು. ಅವ್ರ ಮನೆ ಕಡೆ ಎಲ್ಲಾನು. ಸೊ ಅದೇ ನನಗೂ ಬಂದಿರೋದು ಅಷ್ಟೇ. ಇನ್ನೊಂದು ಅದೇ ಜೀನ್ ಜೀನ್ ಕರೆಕ್ಟ್ ಆಗಿದ್ರೆ ಜೀನ್ ಕರೆಕ್ಟ್ ಅಪ್ಪ ಅಮ್ಮಂಗೆ ಅಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಅಂದ್ರೆ ಇವಾಗ ಅಪ್ಪ ಅಮ್ಮ ಕುಳ್ಳುಗಿದ್ರೆ ನಾವು ಕುಳ್ಳು ಆಗ್ಬಿಡ್ತೀವಿ, ಅಪ್ಪ ಅಮ್ಮ ಉದ್ದ ಇದ್ರೆ ನಾವು ಉದ್ದ ಇರ್ತೀವಿ, ಅಪ್ಪ ಅಮ್ಮ ಕೂದಲು ಚೆನ್ನಾಗಿದ್ರೆ ನಮ್ಗೆ ಕೂದಲು ಚೆನ್ನಾಗಿರುತ್ತೆ, ಅಪ್ಪ ಅಮ್ಮನ ಅಲ್ಗಳು ಚೆನ್ನಾಗಿದೆ ನಮ್ಗೂ ಅಲ್ಗಳು ಚೆನ್ನಾಗಿರುತ್ತವೆ. ನಮ್ಮ ಅಮ್ಮಂದು ಚೆನ್ನಾಗಿದೆ, ನಮ್ಮ ಅಪ್ಪನ ಚೆನ್ನಾಗಿದೆ, ಇವಳು ಅಲ್ಮ ಚೆನ್ನಾಗಿಲ್ಲ. ಇಲ್ಲ ನಮ್ಮ ಅಪ್ಪನಲ್ಲಿ ಚೆನ್ನಾಗಿಲ್ಲ. ನಮ್ಮ ಅಪ್ಪನ ಸಕ್ಕದಾಗಿತ್ತು. ನಮ್ಮ ಅಪ್ಪ ಪ್ಲಾಸ್ಟಿಕ್ ಹಾಕೊಂಡಿದ್ದೆ, ಪ್ಲಾಸ್ಟಿಕ್ ಅಲ್ಲ ಅಪ್ಪನಲ್ಲೆಲ್ಲ ಹಿಂದೆ ಮುಂದೆ ಉದ್ರೋಗ್ಬಿಟ್ಟಿತ್ತು ಅಲ್ಗಳೆಲ್ಲ. ಅದಕ್ಕೆ ಅಪ್ಪ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು. ಅದಕ್ಕೆ ಹಂಗೆ. ಇವಳು ರ್ಯಾಬಿಟ್ ಇದ್ ಗೈಸ್, ರ್ಯಾಬಿಟ್ ಹೂ ಕಡೆ ನಿಂದ ಎರಡಲ್ಲೂ ಇದು ಹಿಂಗಿದೆ ರ್ಯಾಬಿಟ್ ಮುಂದಗಡೆ ಎರಡು ರ್ಯಾಬಿಟ್ ಇತ್ತು ನಿಂದು. ನಂದು ಸ್ವಲ್ಪ ಹಂಗೆ ಅಲ್ಗಳು ಏನು ಮಾಡಕ್ ನಮ್ಮ ಅಪ್ಪನಿಂದ, ಅದು ನನ್ನಿಂದ ಅಲ್ಲ, ನನ್ನ ತಪ್ಪೇನಿಲ್ಲ, ನಾವು ಅಪ್ಪನ ತಪ್ಪದು. ಇವ್ರಲ್ಲಿ ಚೆನ್ನಾಗೈತೆ ಅದೇ ನನ್ನಲ್ಲ ಅಮ್ಮನ ತರ ಗೈಸ್. ಒಂದೇ ಒಂದು ಎಕ್ಸ್ಟ್ರಾ ಅಲ್ಲಿದೆ ನಂದು, ಲಕ್ಕಿ ಟೀಟ್ ಅದು. ಇದು ತುಂಬಾ ಲಕ್. ನನಗೆ ಚಿಕ್ಕ ಇದು ಬಂದಿತ್ತು. ಸೊ ಆಗ ನಾನು ಅವಾಗ ಅಂದಿದ್ದೆ ಅಮ್ಮ ತೆಗ್ಸ್ಬಿಡ ಅಮ್ಮ ಇದು ಬಡ ಅಂತ, ಅದು ಬೆಳೀಲಿ ಆಮೇಲೆ ತಕ್ಷಣ ಅಂತ ಅಮ್ಮ ಹೇಳಿದ್ರು. ಆಮೇಲೆ ಬೆಳೀತು. ಬೆಳೆದಾದ್ಮೇಲೆ ತಕ್ಷಣ ಅಂತ ಹೋಗಿದ್ವಿ ಡಾಕ್ಟರ್ ಹತ್ರ. ಸೊ ಅವ್ರು ಹೇಳಿದ್ರು ಇಲ್ಲ ಅದು ತೆಗ್ಬಿಟ್ರೆ ಅದು ಒಂಥರ ಅಸೇವೆ ಕಾಣುತ್ತೆ ನಿಮ್ಮಲ್ಲೂ ಅಂತ ಅಂದ್ಬಿಟ್ರು. ಸರಿ ಇರ್ಲಿ ಬಿಡೋದು ಬಿಟ್ಟೆ. ಇದು ನೋಡ್ರೆ ಲಕ್ಕಿ ತಿತ್ತಂತೆ, ಆಮೇಲೆ ಎಲ್ಲ ಗೊತ್ತಾಯ್ತು ನನಗೆ. ಅದಕ್ಕೆ ಹಂಗೆ ಅಲ್ಲೂ ಗೊತ್ತಿರೋ ಲಕ್ಕಿ ತಿತ್ತಂತ. ನಿಜವಾಗ ಲಕ್ಕು ಇದು ಯಾರಿಗಿರುತ್ತೆ ಅವ್ರಿಗೆ ಎಲ್ರಿಗೂ ಲಕ್ಕು. ಅಲ್ಮೇಲೆ ಅಲ್ಲಿದ್ರೆ ಲಕ್ಕು. ನಂದು ಅಲ್ಲೊಳಗಡೆ ಅಲ್ಲೊಳಗಡೆ ಅಲ್ಲಿ ಮೇಲೆ ಅಲ್ಲೈತೆ, ನಂದು ಅಲ್ಲಿ ಒಳಗಡೆ ಅಲ್ಲೈತೆ. ಸೊ ಇದು ನೀನು ಪ್ರೆಗ್ನೆನ್ಸಿ ಜರ್ನಿ. ಸೊ ಪ್ರತಿಯೊಂದನ್ನು ಹೇಳಿದ್ಯಾ ನೀನ್ ಮಾಡ್ತೀಯ ಅಂತ. ಸೊ ಡೆಲಿವರಿ ಆದ್ಮೇಲೆ ಕೂದಲು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಆ ಟೈಮ್ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಕೂದಲು. ಪ್ರೆಗ್ನೆನ್ಸಿ ಆದ್ಮೇಲೆ ಚೆನ್ನಾಗಿ ತಿನ್ಬೋದಾ? ಏನ್ ಬೇಕು ಅದು ತಿನ್ಬೋದಾ? ಯಾಕಂದ್ರೆ ಮಗು ಹಾಲು ಕುಡಿತಿರುತ್ತೆ, ಸ್ವಲ್ಪ ಲಿಮಿಟ್ ಆಗಿ ತಿನ್ಬೇಕು. ಮನೇಲೆ ಅದೇನೇನೋ ರಸಗಳು ಮಾಡ್ತಿರ್ತಾರೆ, ಜೀರಿಗೆ ರಸ, ಬೆಳ್ಳುಳ್ಳಿ ರಸ, ಬರೀ ರಸ ಐಟಮ್ ತಿಂತಾರೆ. ಮೊಸರು ತಿನ್ನಂಗಿಲ್ಲ, ಕೋಲ್ಡ್ ಆಗ್ಬಿಡ್ತಲ್ಲ ಮಗುಗೆ ಮೊಸರು ತಿಂದ್ರೆ. ಪಾಪ ಸಾರು ತರಕಾರಿ ಅಯ್ಯೋ ಅದು ಜಾಸ್ತಿನೂ ತಿನ್ನಂಗಿಲ್ಲ, ಸ್ವಲ್ಪ ತಿನ್ಬೇಕು, ಆಮೇಲೆ ಹೊಟ್ಟೆ ಬಂದ್ಬಿಡುತ್ತೆ ಅಂತ. ಫಿಟ್ನೆಸ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರೆಗ್ನೆನ್ಸಿ ಟೈಮಲ್ಲೂ ಫಿಟ್ನೆಸ್ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರೆಗ್ನೆಂಟ್ ಆಗಿರೋರು ಡ್ಯಾನ್ಸ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದು, ಸೊ ಅವೆಲ್ಲ ಮಾಡ್ತಿರ್ತಾರೆ. ಮಾಡ್ಬೋದು ಹಂಗೆ. ಬೇರೆ ದೇಶದಲ್ಲಿ ಮಾಡ್ತಾರೆ, ನಮ್ಮ ದೇಶದಲ್ಲಿ ಕೆಲವೊಬ್ರು ಮಾಡ್ತಾರೆ. ಈ ಒಬ್ಬೊಬ್ರು ನೋಡಿದೀನಿ ಉಲ್ಟಾ ನಿಂತ್ಕೊಂಡು ಎಕ್ಸರ್ಸೈಸ್ ಎಲ್ಲ ಮಾಡ್ತಿರ್ತಾರೆ ಜಿಮ್ಮಲ್ಲೆಲ್ಲ. ನೋಡಿ ನಂಗೆ ಆಶ್ಚರ್ಯ ಆಗುತ್ತೆ. ಮಾಡ್ಬೋದಾ ಗೈಸ್? ನಂಗೆ ಗೊತ್ತಿಲ್ಲ, ನಿಂಗೆ ಕೇಳ್ತಾ ಇದೀನಿ. ಮಾಡ್ಬೋದಾ? ನಂಗೂ ಗೊತ್ತಿಲ್ಲ. ಅದು ಉಲ್ಟಾ ನಿಂತ್ಕೊಳ್ತಾರೆ ಫುಲ್ಲು. ಹೌದು, ಫ್ರೆಂಡ್ ಆದ್ರೆ ಫುಲ್ ವೇಟ್ 180 kg ವೇಟ್ ಗಳೆಲ್ಲ ಎತ್ತುತ್ತಾರೆ. ನಂಗೆ ಅದು ಗೊತ್ತಿಲ್ಲ ಅದು ಹೆಂಗೆ ಅಂತ. ನಮ್ಮ ಮನೇಲಿ ಬರೀ ಬಕೆಟ್ ಎತ್ತಕ್ಕೆ ಬಿಡಲ್ಲ. ಹೌದು ಗೈಸ್, ನಂಗೂ ಅದೇ ಡೌಟು. ಡವ್ ಮಾಡ್ತಾರಾ ಅಂದ್ರೆ ಅದು ಪದ್ಧತಿ ಬಂದಿರೋದೇ ಆ ತರನ? ಸೊ ನಾನು ಇಂಡಿಯಾದಲ್ಲಿ ನಾವು ಅದನ್ನ ನಮ್ಮ ಕಲ್ಚರ್ ಎಲ್ಲ ಫಾಲೋ ಮಾಡ್ತೀವಿ. ಅಲ್ಲೇ ಹೊರಗಿನ ದೇಶದಲ್ಲಿ ಏನೋ ಮಾಡಲ್ಲ. ಅವ್ರದ್ದು ಪಿಜ್ಜಾ ಬರ್ಗರೇ ತಿಂಡಿ, ಅವ್ರದ್ದು ಊಟ ಅವ್ರದ್ದು ಅದನ್ನೇ ತಿಂತಾರೆ. ಬಟ್ ಅವ್ರ ಮಕ್ಳು ಚೆನ್ನಾಗೇ ಇರ್ತಾರೆ. ನಾವು ಜಾಸ್ತಿ ಆಕ್ಟಿವಿಟೀಸ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿರುತ್ತೆ ಅಂತ ಏನೋ ಆತರ ಮಿತ್ತಿದ್ಯಾ? ಆಕ್ಟಿವ್ ಆಗಿರ್ಬೇಕು. ಹೌದು, ಅವಾಗ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಸೊ ಅದಕ್ಕೆ ಅವ್ರು ಆತರ ಮಾಡೋದು, ಸ್ಟಂಟ್ಸ್ ಮಾಡ್ತಿರ್ತಾರೆ. ಜಿಮ್ ಎಲ್ಲ ಹೋಗ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಂಗೆ ಒಂಥರ ಭಯ. ನಾನು ಅದನ್ನೇ ಹೇಳ್ದಲ್ಲ, ಉಲ್ಟಾ ನಿಂತ್ಕೊಂತಾರೆ, ಉಲ್ಟಾ ನಿಂತ್ಕೊಂಡು ಪುಷ್ ಅಪ್ಸ್ ಮಾಡ್ತಾರೆ. ಅದೇ ಇದು. ಸೊ ಓಕೆ, ಇದು ಕಂಪ್ಲೀಟ್ ವ್ಲಾಗು ಲೇಡೀಸ್ಗಾಗಿರುತ್ತೆ. ಸೊ ಜೆಂಟ್ಸ್ಗೆ ಆದರೆ ನೋಡಿ ಅದು ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಹೆಂಡತಿನ ಈ ಥರ ಕೇರ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮೇನ್ ಸಪೋರ್ಟೇ ಹಸ್ಬೆಂಡ್ ಇರಬೇಕು. ಹೌದು. ಸೊ ನೀನು ಫಸ್ಟ್ ಡೆಲಿವರಿಯಲ್ಲಿ ಬಾವ ಒಳಗಿದ್ರಲ್ಲ? ಡೆಲಿವರಿ ಟೈಮಲ್ಲಿ ಹೌದು ಜೊತೆಲೇ ಇದ್ರು. ಬಟ್ ಅವ್ರು ನನ್ನ ಲಾಸ್ಟ್ ಕುಶಾನಿ ಫುಲ್ ಪ್ರೆಗ್ನೆಂಟ್ ಅಲ್ಲಿ ಅವ್ರು ನನ್ನ ಜೊತೆಲೇ ಇರ್ಲಿಲ್ಲ ಕರೆಕ್ಟ್ ಆಗಿ. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರ ಕೆಲಸ ಅದ್ರಲ್ಲಿ ಬಿಸಿ ಇದ್ರು, ಅವ್ರು ಅಲ್ಲಿ ದೂರ ಇದ್ರು. ಸೊ ಈ ಟೈಮಲ್ಲಿ ಜೊತೆಲೇ ಇದ್ದಾರೆ, ಅದೊಂದು ಖುಷಿ. ಸೊ ಆದ್ರೂ ಎಲ್ಲ ತಾಯಿಂದಿರಿಗೆ, ಎಲ್ಲ ಹುಡುಗಿರುಗಳಿಗೆ ಮತ್ತು ಲೇಡೀಸ್ಗಳಿಗೆ ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು 9 ತಿಂಗಳು ಎತ್ತಿದ್ರೆ ಸಾಕ್ತಿರಲ್ಲ ಮಗುನ, ಎಷ್ಟು ಕಷ್ಟಪಟ್ಟು ಫುಡ್ಡೆಲ್ಲ ಅವ್ರೇನು ಆಚೆಗಡೆ ಹೋಗಿ ತಿನ್ನಬೇಕು ಅದನ್ನೆಲ್ಲ ಬಿಟ್ಟು ಮನೆಯಲ್ಲೇ ಮಾಡಿಕೊಂಡು ಮನೇಲೇ ತಿನ್ಕೊಂಡು ಮನೆಯಲ್ಲೇ ಇರಬೇಕು. ಅವ್ರು ಆಚೆ ಹೋಗೋದಕ್ಕೂ ಆಗಲ್ಲ ಪಾಪ. ಅಷ್ಟು ಕಷ್ಟಪಟ್ಟು ಒಂದು ಮಗುನ ಜನ್ಮ ಕೊಡ್ತಿರಲ್ಲ. ಸೊ ಎಲ್ಲ ತಾಯಿಂದಿರ್ಗೂ ಹ್ಯಾಟ್ಸ್ ಆಫ್ ಚೈ. ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್. ಅದು ನಾವು ಹಿಂಗೆ ಅಂತೀವ, ಇತ್ತೀಚೆಗೆ ಯಾವುದೋ ರೀಲ್ಸ್ ಟ್ರೆಂಡ್ ಆಗ್ತೈತೆ. ನಾವು ಕಷ್ಟಪಟ್ಟು ಒತ್ತಿದೀನಿ, ಸಾಕಿದೀನಿ, ಇದು ಮಾಡಿದೀನಿ ಅಂದ್ರೆ ನೀನ್ ನೋಡಿದ್ಯಾ? ಗೊತ್ತಿಲ್ಲ. ಅದಕ್ಕೆ ಆ ಮಗು ಹೇಳುತ್ತೆ, ಚಿಕ್ಕ ಮಗು ಅದಿನ್ನ, ಅದ್ ಹೇಳಿದೆ, ನೀನೇನ್ ಕಷ್ಟಪಟ್ಟಿದ್ಯಾ, ನಾನ್ ಕಷ್ಟಪಟ್ಟಿದ್ದು, ನೀನ್ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂತೀಯ, ನನಗೆ ಇಷ್ಟೇಷ್ಟು ಜಾಗ ಒಳಗಡೆ ಒದ್ದಾಡಕ್, ಕೈ ಆಡಕ್ಕೂ ಜಾಗ, ಕಾಲಾಡ್ಸಕ್ಕೂ ಜಾಗ ಇಲ್ಲ,
ನೀನ್ ತಿಂತ್ಯಾ, ನೀನ್ ತಿಂದಿದ್ದೆಲ್ಲ ಇಷ್ಟೇ ಬರ್ತದ ನನಗೆ, ಲೈಟ್ ಇಲ್ಲ ಒಳಗಡೆ, ನೀನ್ ಮಾತ್ರ ಆಚೆ ಚೆನ್ನಾಗಿರ್ತೀಯ, ನನಗೇನು ಇಲ್ಲ, ಕಷ್ಟಪಟ್ಟು ನೀನಲ್ಲ ನಾನು ಅಂತ. ಅದು ನೋಡ್ರೆ ನಗು ಚೆನ್ನಾಗೈತಲ್ಲ ಅದು. ನಾನು ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಹೌದು ಗೈಸ್, ಅಯ್ಯೋ ರಾಮ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಿದ್ದಾಳೆ, ಮನೆಗೆ ಹೊರಟೆ ಇವತ್ತು. ಬಾಯ್. ಮತ್ತೆ ಅವಳನ್ನ ನೆಕ್ಸ್ಟ್ ವ್ಲಾಗಲ್ಲೇ ಅವ್ರ ಮನೆಗೆ ಹೋಗ್ಬಿಟ್ಟು ಸಿಗೋಣ ಅವಳ ಜೊತೆ, ಓಕೆನಾ? ಡೆಫಿನೆಟ್ಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾರೆ, ಸೊ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು, ಆಗದೇ ಇರ್ಬೋದು. ಸೊ ಒಂದ್ಸರಿ ಶೇರ್ ಮಾಡಿರಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಕುಶಾನಿಗೆಲ್ಲ ವಿಶ್ ಮಾಡಿದ್ದಕ್ಕೆ. ತುಂಬಾ ವಿಶಸ್ ಬಂದಿದೆ. ರಿಯಲಿ ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿ ಯು. ಬಾಯ್.